ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥಡ್ ಬಗ್ಗೆ ಒಂದಿಷ್ಟು ಮಾಹಿತಿನ ಕೇವಲ 10 ನಿಮಿಷದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ನೀವು ನೋಡ್ತಾ ಇದ್ದೀರಾ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋಕ್ಕೆ ಲೈಕ್ ಹಾಗೆ ನಿಮ್ಮ ಕಾಮೆಂಟ್ ತೀರಾ ಅಗತ್ಯ ಇದೆ ಸ್ನೇಹಿತರೆ. ಹಾಗಾದ್ರೆ ನೀವು ನೋಡ್ತಾ ಇದ್ರೆ ವಿಲ್ ಹೆಲ್ಮ್ ಊಂಟ್. ಇವರು ಜರ್ಮನಿಯ ಮನೋವಿಜ್ಞಾನಿ. ಇವರು ಲೀಪ್ಜಿಗ್ನಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಪ್ರಾಯೋಗಿಕ ಮನೋವಿಜ್ಞಾಲಯವನ್ನ ಅಂದ್ರೆ ಸೈಕಾಲಜಿ ಲ್ಯಾಬ್ ಅನ್ನ ಆರಂಭ ಮಾಡ್ತಾರೆ 1879ರಲ್ಲಿ. ಇವರು ಬಳಕೆ ತಂದಂತಹ ಒಂದು ಪ್ರಸಿದ್ಧವಾದಂತಹ ವಿಧಾನ ಅಂದ್ರೆ ಮನೋವಿಜ್ಞಾನದ ವಿಧಾನ, ಅದು ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್. ಈ ವಿಧಾನದಲ್ಲಿ ಇಬ್ರು ವ್ಯಕ್ತಿಗಳು ಇರ್ತಾರೆ, ಅಥವಾ ಎರಡು ಗುಂಪು ಅಂತ ಹೇಳ್ಬೋದು. ಒಬ್ರು ಎಕ್ಸ್ಪೆರಿಮೆಂಟರ್ ಅಥವಾ ಗ್ರೂಪ್ ಆಫ್ ಎಕ್ಸ್ಪೆರಿಮೆಂಟರ್ ಅಂದ್ರೆ ಪ್ರಯೋಗಕಾರ ಅಥವಾ ಪ್ರಯೋಗಕಾರ ಗುಂಪು ಅಂತ. ಇವರು ಪ್ರಯೋಗವನ್ನ ಮಾಡ್ತಾರೆ. ಯಾರ ಮೇಲೆ ಮಾಡ್ತಾರೆ ಅಂತಂದ್ರೆ ತಮ್ಮ ವಿಷಯ ವಸ್ತುವಿನ ಮೇಲೆ ಅಥವಾ ಒಂದು ಗುಂಪಿನ ಮೇಲೆ ಪ್ರಯೋಗನ ಮಾಡ್ತಾರೆ. ಹಾಗಾದ್ರೆ ಎರಡು ಪ್ರಮುಖ ಅಂಶಗಳನ್ನು ಗೊತ್ತಾಯ್ತು. ಇದು ಏನಿದೆ ಅತ್ಯಂತ ವೈಜ್ಞಾನಿಕವಾದಂತಹ ವಸ್ತುನಿಷ್ಠವಾದಂತಹ ಒಂದು ವಿಧಾನವಾಗಿದೆ. ಮೋಸ್ಟ್ ಸೈಂಟಿಫಿಕ್ ಅಂಡ್ ಆಬ್ಜೆಕ್ಟಿವ್ ಮೆಥಡ್ ಆಫ್ ಸೈಕಾಲಜಿ ಅಂತ ಈ ವಿಧಾನವನ್ನ, ಪ್ರಾಯೋಗಿಕ ವಿಧಾನವನ್ನು ನಾವು ಗುರುತಿಸ್ತೀವಿ. ಹಾಗಾದ್ರೆ ಈ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಚರಾಂಶಗಳ ಬಗ್ಗೆ ತಿಳ್ಕೋಬೇಕು. ಒಂದು ಸ್ವತಂತ್ರ ಚರಾಂಶ, ಮತ್ತೊಂದು ಪರತಂತ್ರ ಚರಾಂಶಗಳು ಅನ್ನುವಂಥ ಅಂಶಗಳು ಇರುತ್ತೆ ಈ ಪ್ರಯೋಗಕ್ಕೆ. ಹಾಗಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳೋದಾದ್ರೆ, ನೋಡಿ, ಒಂದು ಸಸಿ ಇದೆ. ಎರಡು ಸಸಿಗಳನ್ನು ನೋಡೋದಾದ್ರೆ, ಒಂದು ಸಸಿ ಏನಾಗಿದೆ, ಹೆಚ್ಚು ಬೆಳಕು, ಸೂರ್ಯನ ಬೆಳಕು ಆಗೇನಾಗಿದೆ, ಒಣಗಿ ಹೋಗಿದೆ. ಆದ್ರೆ ಒಂದು ಸಸಿಗೆ ಒಂದು ಸರಿಯಾದ ರೀತಿಯಲ್ಲಿ ಸೂರ್ಯನ ಬೆಳಕು ನಡೆದಾಗ ಉತ್ತಮವಾಗಿ ಬೆಳೆದಿದೆ. ಇಲ್ಲಿ ಸೂರ್ಯನ ಬೆಳಕು ಏನಾಗುತ್ತೆ, ಸನ್ಲೈಟ್, ಅದೊಂದು ಸ್ವತಂತ್ರ ಚರಾಂಶ ಅಥವಾ ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಅದೇ ರೀತಿ ಸಸ್ಯದ ಬೆಳವಣಿಗೆ, ಅದರ ಆರೋಗ್ಯ ಏನಾಗುತ್ತದೆ, ಅದು ಒಂದು ಪರತಂತ್ರ ಚರಾಂಶ ಆಗುತ್ತೆ. ಹೆಚ್ಚು ಬೆಳಕು ಅದರ ಆರೋಗ್ಯ ಹಾಳು ಮಾಡುತ್ತೆ. ಒಂದು ಸರಿಯಾದ ಲೆವೆಲ್ ಅಲ್ಲಿ ನೀಡಿದಂಥ ಬೆಳಕು ಸಸ್ಯದ ಬೆಳವಣಿಗೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸೂರ್ಯನ ಬೆಳಕು ಏನಾಗಿದೆ, ಅದೊಂದು ಸ್ವತಂತ್ರ ಚರಾಂಶ. ಅದರ ಪ್ರಭಾವ ಸಸ್ಯದ ಮೇಲೆ ನೀವು ನೋಡ್ಬೋದು, ಅದೇ ಪರತಂತ್ರ ಚರಾಂಶ. ಇನ್ನು ನಿಮಗೆ ಸ್ಪಷ್ಟ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಇದು ಅಲ್ದ ಹಾಗೆ ನೋಡಿ, ಒಬ್ಬ ಪ್ರಯೋಗಾರ್ಥಿ ಏನ್ ಮಾಡ್ತಾನೆ ಅಂದ್ರೆ, ಮೊದಲು ಎರಡು ಸಸಿಗಳನ್ನ ಅಥವಾ ಎರಡು ಗುಂಪುವನ್ನ, ಎರಡು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾನೆ. ಅವ್ರನ್ನ ತೆಗೆದುಕೊಂಡು ಅದರಲ್ಲಿ ಅವನೇನ್ ಮಾಡ್ತಾನೆ, ಪ್ರಯೋಗಕ್ಕಿಂತ ಮೊದಲಿಗೆ ಒಂದು ಸಮಸ್ಯೆಯನ್ನ ಕಂಡುಕೊಳ್ತಾನೆ. ಆ ಸಮಸ್ಯೆಗೆ ಪ್ರಯೋಗಕ್ಕೆ ಒಳಪಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ವಿದ್ಯಾರ್ಥಿಗಳ ಗುಂಪನ್ನ ಎರಡು ಭಾಗ ಆಗಿ ಮಾಡ್ತಾನೆ. ಎರಡು ಭಾಗ ಮಾಡಿ ತನ್ನ ಪ್ರಯೋಗವನ್ನ ಮಾಡ್ತಾನೆ. ಪ್ರಯೋಗ ಮಾಡುವ ಮೊದಲು ಒಂದು ಪ್ರಕಲ್ಪನೆಯನ್ನ ಮಾಡ್ಕೊಳ್ತಾನೆ. ಅವನೇನ್ ಮಾಡ್ತಾನೆ, ಇಲ್ಲಿ ಉದಾಹರಣೆ ಸಸ್ಯವನ್ನು ತಗೊಳ್ಳೋದಾದ್ರೆ, ಗೊಬ್ಬರ, ಸಸ್ಯಕ್ಕೆ ನೀಡುವ ಗೊಬ್ಬರ ಅದರ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ ಅನ್ನುವಂತ ಒಂದು ಪ್ರಕಲ್ಪನೆಯನ್ನ ಮಾಡ್ಕೊಂಡಿದ್ದಾನೆ. ಇಲ್ಲಿ ಸಸ್ಯಕ್ಕೆ ನೀಡಲ್ಪಡುವಂತಹ ಗೊಬ್ಬರ ಅದೇನಾಗುತ್ತೆ, ಸ್ವತಂತ್ರ ಚರಾಂಶವಾಗುತ್ತೆ. ಸಸ್ಯದ ಬೆಳವಣಿಗೆ ಏನಾಗುತ್ತೆ, ಅದು ಪರತಂತ್ರ ಚರಾಂಶ ಆಗುತ್ತೆ. ಅದಲ್ಲದ ಹಾಗೆ ಕಂಟ್ರೋಲ್ಡ್ ವೇರಿಯಬಲ್ ಅಥವಾ ನಿಯಂತ್ರಿತ ಚರಾಂಶಗಳು ಯಾವ್ದಾಗುತ್ತೆ, ಆ ಸಸ್ಯ ಇಟ್ಟಿರುವಂತಹ ಪಾಟ್ಗಳು. ಪ್ರತಿಯೊಂದು ಎರಡು ಸಸ್ಯಗಳಿಂದ ಅದರ ಪಾಟ್ ಏನಾಗುತ್ತೆ, ಒಂದು ಅಂಶ ಆಗುತ್ತೆ. ಸಸ್ಯದ ಅದರ ಬೆಳವಣಿಗೆ, ಯಾವ ಸಸ್ಯದ ವಿಧ ಏನಿದೆ ಅದೊಂದು ಅಂಶ ಆಗುತ್ತೆ. ಸಸ್ಯಕ್ಕೆ ನೀಡಿರುವಂತಹ ಮಣ್ಣು ಮತ್ತೊಂದು ಅಂಶ, ಅದಕ್ಕೆ ನೀಡಲಿರುವ ಗೊಬ್ಬರ ಮತ್ತು ಬೆಳಕು ಮತ್ತೊಂದು ಚರಾಂಶ. ಹೀಗೆ ನಾವು ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಹಾಗೆ ನಿಯಂತ್ರಿತ ಚರಾಂಶ ಅನ್ನುವಂತ 3 ಚರಾಂಶಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಪ್ರಯೋಗಾರ್ಥಿ, ಈ ಪ್ರಯೋಗ ಯಾರು ಮಾಡ್ತಾರಲ್ಲ ಆ ಪ್ರಯೋಗಕಾರ ಏನ್ ಮಾಡ್ತಾನೆ, ಇವೆಲ್ಲ ಅಂಶಗಳ ಮೇಲೆ ಬೆಳಕನ್ನ ಹೊಂದ್ತಾನೆ. ಹಾಗಾದ್ರೆ ಹೇಗೆ ನಡೆಯುತ್ತೆ, ಯಾವ ಹಂತಗಳಲ್ಲಿ ನಡೆಯುತ್ತೆ ಅಂತಂದ್ರೆ, ಮೊದಲು ಸಮಸ್ಯೆಯನ್ನು ಗುರುತಿಸೋದು. ಸಮಸ್ಯೆ ಒಂದು ತರಗತಿಯಲ್ಲಿ ಇರ್ಬೋದು, ತರಗತಿಯ ವಿದ್ಯಾರ್ಥಿಗಳು ಇರ್ಬೋದು. ಆ ವಿದ್ಯಾರ್ಥಿಗಳಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಮೊದಲು ಅವನು ಐಡೆಂಟಿಫೈ ಮಾಡ್ತಾನೆ. ಹಿ ಐಡೆಂಟಿಫೈಸ್ ದ ಪ್ರಾಬ್ಲಮ್. ಆನಂತರ ಏನ್ ಮಾಡ್ತಾನೆ, ಒಂದು ಹಿಪಥಿಸಿಸ್ ರಚನೆ ಮಾಡ್ತಾನೆ, ಒಂದು ಪ್ರಕಲ್ಪನೆಯ ರಚನೆ ಮಾಡ್ಕೊಳ್ತಾನೆ. ಆ ನಂತರ ಎರಡು ಅಂಶಗಳ ಮೇಲೆ, ಸ್ವತಂತ್ರ ಮತ್ತು ಪರತಂತ್ರ ಅಂಶಗಳ ಮೇಲೆ ಅವನು ಪ್ರಯೋಗ ಒಳಪಡಿಸ್ತಾನೆ, ಅವುಗಳನ್ನು ನಿಯಂತ್ರಿಸ್ತಾನೆ. ಆನಂತರ ಫಲಿತಾಂಶ ಪಡಿತಾನೆ. ಹಾಗೆ ತಾನು ಮಾಡಿದಂಥ ಊಹೆ ಅದರ ಪರಿಶೀಲನೆ ಮಾಡ್ತಾನೆ. ತಾನು ಮಾಡಿದಂಥ ಊಹೆ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಪರಿಶೀಲನೆಗೆ ಅವನು ಒಳಪಡಿಸ್ತಾನೆ. ಹೀಗೆ ಇದು 6 ಹಂತಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ. ಅನಂತರ ಏನಾಗುತ್ತೆ ಅನ್ನೋದನ್ನು ಹೇಳುವ ಮೊದಲು
ಅವನು ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪ್ರಕಲ್ಪನೆ, ಹಾಗೆ ಮಾಹಿತಿ ಸಂಗ್ರಹ, ಅವುಗಳ ವಿಶ್ಲೇಷಣೆ, ಹಾಗೆ ತಾನು ನೀಡಿದಂಥ ಸಿದ್ಧಾಂತವನ್ನ ಅದರ ಬದಲಾವಣೆ, ಹೀಗೆ ಅವನು ಈ ಹಂತಗಳಲ್ಲಿ ಪ್ರಯೋಗ ನಡೆಯುತ್ತೆ. ಈಗ ಈ ಪ್ರಯೋಗದಲ್ಲಿ ನಾನು ಈಗಾಗಲೇ ಹೇಳಿರುವಂತೆ 2 ಗುಂಪುಗಳಿರುತ್ತೆ. ಒಂದು ನಿಯಂತ್ರಿತ ಗುಂಪು, ಕಂಟ್ರೋಲ್ಡ್ ಗ್ರೂಪ್ ಅಂತ ಹೇಳ್ತಾರೆ. ಒಂದು ಎಕ್ಸ್ಪೆರಿಮೆಂಟಲ್ ಗ್ರೂಪ್, ಇದನ್ನ ಪ್ರಾಯೋಗಿಕ ಗುಂಪು ಅಂತ ಕರೀತಾರೆ. ಈ ಗುಂಪು ಒಂದೇ ವಯೋಮಾನದ, ಒಂದೇ ವಯಸ್ಸಿನ, ಒಂದೇ ಆರ್ಥಿಕ ಹಿನ್ನೆಲೆಯ, ಒಂದೇ ಲಿಂಗದ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಪ್ರಯೋಗಕ್ಕೆ ಒಳಪಡಿಸ್ತಾನೆ. ಅವನು ಯಾದೃಚ್ಛಿಕವಾಗಿ ರ್ಯಾಂಡಮ್ ಆಗಿ ವಿದ್ಯಾರ್ಥಿಗಳನ್ನ ಪಿಕ್ ಮಾಡಿ 2 ಗುಂಪು ಮಾಡ್ತಾನೆ. ಒಂದು ಗುಂಪಿಗೆ ಅವನು ಏನ್ ಮಾಡ್ತಾನೆ, ಎಲ್ಲಾ ರೀತಿಯ ನೆರವನ್ನು ಕೊಡ್ತಾನೆ. ಈ ಪ್ರಾಯೋಗಿಕ ಗುಂಪು ಏನಿದೆ, ತಾನು ಮಾಡಿದಂಥ ಪ್ರಾಯೋಗಿಕ ಗುಂಪಿಗೆ ಎಲ್ಲಾ ರೀತಿಯ ನೆರವನ್ನು ಕೊಡ್ತಾನೆ. ಉದಾಹರಣೆ ಸಸ್ಯಗಳ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಈ ಸಸ್ಯಗಳಿಗೆ ಹೆಚ್ಚಿನ ಗೊಬ್ಬರ ಮತ್ತು ಬೆಳಕು, ನೀರನ್ನು ನೀಡಿದ್ರೆ, ಇನ್ನೊಂದು ಕಂಟ್ರೋಲ್ ಗ್ರೂಪ್, ನಿಯಂತ್ರಿತ ಗುಂಪಿಗೆ ಅವನು ಕೇವಲ ನೀರನ್ನ, ಅಂದ್ರೆ ಅವಕ್ಕೆ ಕೇವಲ ಜ್ಞಾನವನ್ನು ನೀಡುತ್ತಾನೆ. ಇವರಿಗೆ ಮಲ್ಟಿಮೀಡಿಯಾ ಎಲ್ಲ ರೀತಿಯಾದಂತಹ ಟೆಕ್ನಾಲಜಿ ಯೂಸ್ ಮಾಡಿ ಇವರಿಗೆ ಟೀಚ್ ಮಾಡಿದರೆ, ಇವರಿಗೆ ಯಾವುದೇ ರೀತಿಯಾದಂತಹ ಟೀಚ್ ಮಾಡದೆ ಕೇವಲ ಬೋರ್ಡ್ಗಳ ಮೂಲಕ ಪಾಠ ಮಾಡ್ತಾನೆ. ಹೀಗೆ ಅವನು ಪ್ರಯೋಗಕ್ಕೆ ಒಳಪಡಿಸ್ತಾನೆ. ಈ ಪ್ರಯೋಗಕ್ಕೆ ಒಳಪಡಿಸೋದ್ರ ಮೂಲಕ ಅವನೇನು ಕಂಡುಕೊಳ್ತಾನೆ ಅಂತಂದ್ರೆ, ತನಗೆ ಬಯಸಿದ ಫಲಿತಾಂಶ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಈ ವಿದ್ಯಾರ್ಥಿ ಗುಂಪು ಅನ್ನೋದಾದ್ರೆ, ಯಾವ ವಿದ್ಯಾರ್ಥಿಗಳಿಗೆ ಮಲ್ಟಿಮೀಡಿಯಾ ಮೂಲಕ ಮಾಡಿದಂಥ ಟೀಚಿಂಗ್ ಹೆಚ್ಚು ನೆರವಾಗೋದ್ರ ಮೂಲಕ ಅವರ ಫಲಿತಾಂಶ ಸುಧಾರಣೆ ಆಗುತ್ತೆ ಅನ್ನೋದನ್ನ ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಮೇಲೆ ಪ್ರಯೋಗನ ಮಾಡ್ತಾನೆ. ಇವರಿಗೆ ಕೇವಲ ಜ್ಞಾನವನ್ನು ನೀಡೋದ್ರ ಮೂಲಕ, ಬೋರ್ಡ್ ಟೀಚಿಂಗ್ ಮಾಡೋದ್ರ ಮೂಲಕ ಇವರನ್ನ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾನೆ. ಇವ್ರು ಹೆಚ್ಚು ರಿಸಲ್ಟ್ನ ನೀಡ್ತಾರೆ ಮುಂದೆ. ಇವ್ರ ರಿಸಲ್ಟ್ ಹಾಗೆ ಇರುತ್ತೆ. ಆಗ ಅವನೇನು ಕಂಡುಕೊಳ್ತಾನೆ ಅಂದ್ರೆ, ಮಲ್ಟಿಮೀಡಿಯಾ ಮೂಲಕ ಮಾಡಿದಂಥ ಪಾಠ ಉತ್ತಮವಾಗಿರುತ್ತೆ, ವಿದ್ಯಾರ್ಥಿಗಳ ಗುಣಮಟ್ಟ ಹೆಚ್ಚುತ್ತೆ ಅನ್ನೋದನ್ನ ಪ್ರಯೋಗದ ಮೂಲಕ ಅವನು ಸಾಬೀತುಪಡಿಸ್ತಾನೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹೀಗೆ ಪ್ರಯೋಗಕ್ಕೆ ಒಳಪಡಿಸ್ತಾನೆ. ಇಲ್ಲಿ ಅವನ ಎಲ್ಲ ರೀತಿಯ ನೆರವನ್ನ ಅವನು ಎಕ್ಸ್ಪೆರಿಮೆಂಟಲ್ ಗ್ರೂಪಿಗೆ ನೀಡ್ತಾನೆ. ಹಾಗೇನೆ ಅವನು ಯಾವುದೇ ರೀತಿಯ ನೆರವನ್ನ ನೀಡದಿರುವಂತ ಗುಂಪು ಯಾವುದಾಗಿರುತ್ತೆ, ನಿಯಂತ್ರಿತ ಗುಂಪು. ಹೀಗೆ ಅವನ ಗುಂಪನ್ನು ಅವನು ನಿರ್ಧಾರ ಮಾಡ್ತಾನೆ. ಹಾಗೇನೆ ಈಗ ಸಸ್ಯಗಳ ಉದಾಹರಣೆ ನೀಡೋದಾದ್ರೆ ನೋಡಿ, ಇಲ್ಲಿ ಸಸ್ಯಗಳು, ನಿಯಂತ್ರಿತ ಗುಂಪಿನ ಸಸ್ಯಗಳು ಇಲ್ಲಿದೆ, ಹಾಗೆ ಪ್ರಾಯೋಗಿಕ ಗುಂಪಿನ ಸಸ್ಯಗಳಿದೆ. ಎರಡೂ ಸಸ್ಯಗಳ ಮಣ್ಣು ಒಂದೇ ತರನಾಗಿದೆ, ಪಾಟು ಕೂಡ ಒಂದೇ ತರನಾಗಿದೆ, ಸಸ್ಯಗಳ ಬೆಳವಣಿಗೆ ಕೂಡ ಒಂದೇ ರೀತಿಯಾಗಿದೆ, ಒಂದೇ ರೀತಿಯಾದ ಸಸ್ಯಗಳಿದೆ, ಐಡೆಂಟಿಕಲ್ ಪಾರ್ಟ್ಸ್ ಅಂತ ಕರಿಬಹುದು. ಇವಕ್ಕೆ ಅವನು ಮುಂದೆ ಏನ್ ಮಾಡ್ತಾನೆ ಅಂದ್ರೆ, ನೀರು ಮತ್ತೆ ಬೆಳಕನ್ನ ಸಮ ಪ್ರಮಾಣದಲ್ಲಿ ನೀಡ್ತಾನೆ. ಆದ್ರೆ ಈ ಪ್ರಾಯೋಗಿಕ ಗುಂಪಿಗೆ ಫರ್ಟಿಲೈಸರ್ ಅನ್ನ ನೀಡ್ತಾನೆ, ಗೊಬ್ಬರವನ್ನು ನೀಡ್ತಾನೆ. ಆದ್ರೆ ನಿಯಂತ್ರಿತ ಗುಂಪಿಗೆ ಯಾವುದನ್ನ ನೀಡೋದಿಲ್ಲ. ಮುಂದೆ ನಿಯಂತ್ರಿತ ಗುಂಪಿನೆಲ್ಲ ಸಸ್ಯ ಬೆಳವಣಿಗೆ ಹೊಂದುತ್ತೆ, ಆದ್ರೆ ಫಲಿತಾಂಶ ಚೆನ್ನಾಗಿರೋದಿಲ್ಲ. ಆದ್ರೆ ಪ್ರಾಯೋಗಿಕ ಗುಂಪಿನ ಸಸ್ಯದ ಬೆಳವಣಿಗೆ ಚೆನ್ನಾಗಿರುತ್ತೆ, ಫಲಿತಾಂಶವೂ ಚೆನ್ನಾಗಿರುತ್ತೆ. ಈ ಮೂಲಕ ಅವನೇನ್ ಹೇಳ್ತಾನೆ ಅಂತಂದ್ರೆ, ಸಸ್ಯಗಳಿಗೆ ನೀಡುವ ಗೊಬ್ಬರ ಏನ್ ಮಾಡುತ್ತೆ, ಸಸ್ಯಗಳ ಬೆಳವಣಿಗೆ ನೆರವಾಗುತ್ತೆ ಅನ್ನೋದನ್ನ ಅವನು ಸಾಬೀತುಪಡಿಸ್ತಾನೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹೀಗೆ ಪ್ರಯೋಗ ನಡೆಯುತ್ತೆ. ಈ ರೀತಿಯ ಪ್ರಯೋಗಗಳಿಂದ ಏನಾಗುತ್ತೆ, ಬಂದಂತ ಫಲಿತಾಂಶದಲ್ಲಿ ಏರಿಕೆಯನ್ನು ನೋಡಬಹುದು. ಈ ಏರಿಕೆಯನ್ನ ಅವನು ಅಂಕಿ ಅಂಶಗಳ ಮೂಲಕ ಪರಿಶೀಲನೆ ಮಾಡಿಕೊಂಡು ಏನ್ ಮಾಡ್ತಾನೆ, ತನ್ನ ಯಶಸ್ಸನ್ನ ಸಾಧಿಸ್ತಾನೆ. ಪ್ರಯೋಗಕಾರ ತಾನು ಅನ್ಕೊಂಡಿರುವಂತ ಪ್ರಕಲ್ಪನೆಯನ್ನ ಸಾಬೀತುಪಡಿಸ್ತಾನೆ. ಕೆಲವೊಮ್ಮೆ ಸಾಬೀತುಪಡಿಸೋದಕ್ಕೆ ಆಗದೆ ಇದ್ದಾಗ ಕಾರಣನ ಕೂಡ ಕಂಡುಕೊಳ್ತಾನೆ. ಹಾಗೇನೆ ಈ ಮನೋವಿಜ್ಞಾನದ ಈ ವಿಧಾನದಿಂದ ಆಗುವ ಲಾಭ ಏನು ಅಂದ್ರೆ, ಇದೊಂದು ವ್ಯವಸ್ಥಿತವಾದಂತಹ, ವಿಶ್ವಾಸಾರ್ಹವಾದಂತಹ ಒಂದು ಅಂಕಿ ಅಂಶಗಳನ್ನು ನೀಡುತ್ತೆ. ಇದು ವಸ್ತುನಿಷ್ಠ ಅಭಿಪ್ರಾಯಗಳಿಂದ ಮುಕ್ತಗೊಳಿಸುತ್ತೆ. ಈ ಏನು ಫಲಿತಾಂಶ ಬಂದಿದೆ ಇವು ತುಂಬಾ ವಿಶ್ವಾಸಾರ್ಹವಾಗಿರುತ್ತೆ, ಮಾನ್ಯವಾಗಿರುತ್ತೆ, ವಸ್ತುನಿಷ್ಠ ಅಭಿಪ್ರಾಯಗಳಿಂದ ಮುಕ್ತವಾಗಿರುತ್ತೆ. ಹಾಗೆ ಇದು ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನ ತಳಹದಿಯನ್ನು ನೀಡುತ್ತೆ. ಈ ವಿಜ್ಞಾನ ತುಂಬಾ ಅನುಕೂಲಕರವಾದಂತಹ ಮಾಹಿತಿಯನ್ನ ಪ್ರಪಂಚಕ್ಕೆ ನೀಡೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಇದೇ ತೆರನಾದಂತಹ ವಿಡಿಯೋಗಳನ್ನ ತಾವು ನೋಡಬೇಕು ಅಂತ ಬಯಸಿದ್ರೆ ಒಂದು ಕಾಮೆಂಟ್ ಹಾಗೆ ಒಂದು ಲೈಕ್ ಮಾಡಿ. ವಿಡಿಯೋ ತಮಗೆ ಮನಸ್ಸಾಗ್ತಾ ಇದ್ರೆ ದಯವಿಟ್ಟು ಡಿಸ್ಲೈಕ್ ಕೂಡ ತಾವು ಮಾಡ್ಬೋದು. ಹಾಗೆಯೇ ಇಂತಹ ವಿಡಿಯೋಗಳು, ಶಾರ್ಟ್ ವಿಡಿಯೋಗಳು ಬೇಕಾದರೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಇದರ PDF ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ, ರಾಮನ್ ಟ್ಯುಟೋರಿಯಲ್ ಫಾರ್ GK ಟೆಲಿಗ್ರಾಮ್ ಗ್ರೂಪ್ಗೆ. ದಯವಿಟ್ಟು ಆ ಗ್ರೂಪಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.